ಕುಂಕುಮದ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನ ಬಚ್ಚಿಟ್ರೆ ನಿಮ್ಮ ಗಂಡ ಕೋಟ್ಯಾಧಿಪತಿ ಆಗೋದನ್ನ ಯಾರಿಂದ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ ನಮಸ್ಕಾರ. ವಿವಾಹಿತ ಮಹಿಳೆ ಕುಂಕುಮದಲ್ಲಿ ಈ ವಸ್ತುನ ಬಚ್ಚಿಟ್ರೆ ಗಂಡ ಕೋಟ್ಯಾಧಿಪತಿ ಆಗ್ತಾನೆ ಅನ್ನೋ ಕುತೂಹಲಕಾರಿ ವಿಷಯ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೇನೆ ಈ ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಪರಮೇಶ್ವರನ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗ ಭಾಗ್ಯಗಳು ನಮ್ಮದಾಗುತ್ತೆ. ಹೆಣ್ಣು ಎಂದರೆ ಹೇಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು. ಇದು ಕನ್ನಡ ಚಲನಚಿತ್ರದ ಹಾಡು. ಆದರೆ ಇಲ್ಲಿ ಮೂವಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಕುಂಕುಮದ ಬಗ್ಗೆ. ಹಣೆಯ ಮೇಲೆ ನಗ್ತಾ ಇರೋ ಕುಂಕುಮದಿಂದ ಮುಖ ಆಕರ್ಷಕವಾಗಿರುತ್ತೆ. ಸಿಂಧೂರಂ ಸೌಂದರ್ಯ ಸಾಧನಂ ಎಂಬ ಹೇಳಿಕೆ ಇದೆ. ಕುಂಕುಮ ಅಂದ ತಕ್ಷಣ ನೆನಪಿಗೆ ಬರೋದು ಕೆಂಪು ಬಣ್ಣ. ಇದು ರಕ್ತದ ಸಂಕೇತ. ರಕ್ತವು ನಮ್ಮ ದೇಹಕ್ಕೆ ಅತಿ ಅವಶ್ಯಕ, ಅತ್ಯಮೂಲ್ಯ. ಹಾಗೆ ಕುಂಕುಮ ಕೂಡ ಹಿಂದೂ ಹೆಣ್ಣು ಮಕ್ಕಳಿಗೆ ಅತ್ಯಮೂಲ್ಯನೇ ಸರಿ ಅಲ್ವಾ? ಕುಂಕುಮವನ್ನು ಹೆಚ್ಚಾಗಿ ಹಣೆಯ ಮಧ್ಯದಲ್ಲಿ ಇಡ್ತೀವಿ. ಅಂದರೆ ಬುದ್ಧಿಶಕ್ತಿ, ವಿವೇಕ ಇವುಗಳನ್ನು ಪ್ರತಿನಿಧಿಸುವ ತಲೆಯ ಮುಂಭಾಗದಲ್ಲಿ ಈ ಜಾಗ ವೀಕ್ ಆಗಿರೋದನ್ನ ಸಂಮೋಹನಗೊಳಿಸುವುದು ಸುಲಭ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಉಷ್ಣ ಅಂದ್ರೆ ಬಹಳ ಉತ್ಪತ್ತಿ ಆಗುತ್ತೆ. ಅದೇ ತುಂಬಾ ಯೋಚಿಸುವವರು ತಲೆ ಬಿಸಿಯಾಗಿದೆ ಅಂತಾರಲ್ಲ, ಅದೇ ಇದರರ್ಥ. ಕೆಲವರು ಕುಂಕುಮನ ಹುಬ್ಬುಗಳ ಮಧ್ಯಭಾಗದಲ್ಲಿ ಇಟ್ಕೊಳ್ತಾರೆ. ಏಕಾಗ್ರತೆಗೆ ತುಂಬಾ ಸಹಾಯಕವಾಗಿರುತ್ತದೆ. ಕುಂಕುಮ ಧರಿಸುವ ಹೆಣ್ಣಿನ ಮುಖವನ್ನ ಯಾರಾದರೂ ನೋಡಿದಾಗ ಅವರ ಕಣ್ಣು ಅವಳ ಆ ಕುಂಕುಮದ ಮೇಲೆಯೇ ಕೇಂದ್ರೀಕೃತವಾಗುತ್ತೆ. ಅವಳ ಬೇರೆ ಯಾವ ಭಾಗದ ಸೌಂದರ್ಯವನ್ನ ಕೂಡ ನೋಡಿ ಆಕರ್ಷಣೆಗೊಳಗಾಗಲು ಅವಕಾಶವಿರುವುದಿಲ್ಲ. ನಮ್ಮ ಪೂರ್ವಜರು ಕುಂಕುಮವಿಡಲು ಹೇಳೋದಕ್ಕೆ ಇದು ಒಂದು ಕಾರಣವಾಗಿತ್ತು. ಕುಂಕುಮ ಹೆಣ್ಣು ಮಕ್ಕಳ ಸಿಂಗಾರದ ವಸ್ತುಗಳಲ್ಲೊಂದು. ಯಾರನ್ನೇ ನೋಡುವಾಗ ನಮ್ಮ ಕಣ್ಣು ಮುಡಿಯಿಂದ ಅಡಿಯವರೆಗೆ ಚಲಿಸುತ್ತೆ ಅಲ್ವಾ? ಮೊದಲು ಕಾಣೋದು ಮುಖದಲ್ಲಿನ ತಲೆಗೂದಲು, ನಂತರ ಹಣೆ ಮೇಲೆ ಕಾಣಿಸುವ ಕುಂಕುಮ. ಹೆಣ್ಣಿನ ಅಂದದ ಮೇಲೆ ಇತರರ ಕಣ್ಣು ಬೀಳ್ಬಾರ್ದು. ಆಕೆಯ ಅಂದಚಂದವೆಲ್ಲ ಕೇವಲ ತನ್ನ ಪತಿಗೆ ಮೀಸಲು. ತಾಳಿ ಸೆರಗಿನ ಒಳಗೆ ಮುಚ್ಚಿರೋದ್ರಿಂದ ವಿವಾಹಿತ ಎಂಬ ಸಂಕೇತ ಸೂಚಿಸುವುದು ಕುಂಕುಮದ ಪ್ರಯೋಗ. ಉತ್ತರ ಭಾರತೀಯರಲ್ಲಿ ತಲೆಯ ಕೂದಲುದ್ದಕ್ಕೂ ಕುಂಕುಮವನ್ನ ಹಚ್ಚಿಕೊಳ್ತಾರೆ. ಇದನ್ನ ಅವರು ಸಿಂಧೂರ ಅಂತ ಕರೀತಾರೆ. ಕುಂಕುಮ ಧಾರಣೆಯಿಂದ ಋಣಾತ್ಮಕ ಶಕ್ತಿ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂಥದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಜಾನಪದೀಯರ ಮಾತೊಂದಿದೆ, ಕಾಸಿನಗಲದ ಕುಂಕುಮ ಧರಿಸಿದ ಪತಿವ್ರತೆಗೆ ಕೆಟ್ಟ ದೃಷ್ಟಿ ತಗುಲುವುದಿಲ್ಲ ಅಂತ. ಮನೆಗೆ ಅತಿಥಿಗಳು ಬಂದಾಗ, ಶುಭ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಅರಿಶಿನ ಕುಂಕುಮ ನೀಡಿ ಮುತ್ತೈದೆಯರನ್ನು ಗೌರವಿಸುವುದು ಪ್ರಾಚೀನ ಸಂಪ್ರದಾಯ. ಅದು ಮಂಗಲಪ್ರದವೆಂಬ ನಂಬಿಕೆ. ನಮ್ಮ ಹಿರಿಯರದ್ದು ಹಣೆಗೆ ಕುಂಕುಮ ಧಾರಣೆ ಮಾಡುವಾಗ ಈ ಶ್ಲೋಕ ಹೇಳ್ಕೊಂಡು ಕುಂಕುಮ ಧಾರಣೆ ಮಾಡಿಕೊಳ್ಳಬೇಕು. ಕುಂಕುಮಂ ಶೋಭನ ದಿವ್ಯ ಸರ್ವದಾಂ ಮಂಗಳಪ್ರದಂ ಧಾರಣೆ ನಾಸ್ಯ ಶುಭದಂ ಶಾಂತಿರಷ್ಟು ಸದಾಂ ಕುಂಕುಮಂ ನಾಸ್ಯ ಶುಭದಂ ಶಾಂತಿರಷ್ಟು ಸದಾಂ. ಕುಂಕುಮ ಧರಿಸಿದ ಹೆಣ್ಣು ನೋಡಿದರೆ ಸಾಕ್ಷಾತ್ ದೇವಿ ಗೌರಿಯಂತೆ ಕಾಣುತ್ತಾಳೆ ಎಂದು. ಮಹಿಳೆಯರು ಮಾತ್ರವಲ್ಲ, ಪುರುಷರು ಕೂಡ ವಿವಿಧ ರೀತಿಯಲ್ಲಿ ಕುಂಕುಮ ಧಾರಣೆ ಮಾಡುತ್ತಾರೆ.
ಭಾರತೀಯ ಪರಂಪರೆ ಸಂಸ್ಕೃತಿಗಳಲ್ಲಿ ಕುಂಕುಮಕ್ಕೆ ಮಹತ್ವದ ಬೆಲೆ ಇದೆ. ಉಂಗುರದ ಬೆರಳಿನಿಂದ ಹುಬ್ಬಿನ ಮಧ್ಯಭಾಗಕ್ಕೆ ಪುರುಷರು, ಸ್ತ್ರೀಯರು, ಮಕ್ಕಳು ಕೂಡ ಕುಂಕುಮ ಧಾರಣೆ ಮಾಡುತ್ತಾರೆ. ಇಷ್ಟೆಲ್ಲಾ ವಿಶೇಷತೆ ಇರೋ ಸಿಂಧೂರದ ಬಳಕೆಯ ಬಗ್ಗೆ ನೆನಪಿಡಬೇಕಾದ ಕೆಲವು ಮಹತ್ವದ ವಿಷಯಗಳು ಯಾವುವು ಅಂತ ನಾನಿವತ್ತು ಹೇಳಿಕೊಳ್ತೀನಿ. ಮೊದಲನೆಯದ್ದು, ಸಿಂಧೂರವನ್ನ ನಮ್ಮ ದುಡ್ಡಲ್ಲಿ ಖರೀದಿಸಿ ಬಳಸುವುದು ಬಹಳ ಒಳ್ಳೆಯದ್ದು. ಬೇರೆಯವರು ಕೊಟ್ಟ ಕುಂಕುಮ ಅಥವಾ ಬೇರೆಯವರ ದುಡ್ಡಲ್ಲಿ ತೆಗೆದುಕೊಂಡಂತ ಕುಂಕುಮ ಬಳಸುವುದು ಶ್ರೇಯಸ್ಸಲ್ಲ. ಇನ್ನು ಎರಡನೆಯದ್ದು, ಉಡುಗೊರೆಯಾಗಿ ಸಿಕ್ಕ ಕುಂಕುಮವನ್ನ ಸುಮಂಗಲಿಯರು ಬಳಸುವುದು ಶುಭವಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು ಯಾರಾದ್ರೂ ನಿಮಗೆ ಕುಂಕುಮವನ್ನ ತಗೊಳ್ಳಿ ಅಂತ ಹಣ ಕೊಟ್ರೆ ತಗೋಬಾರ್ದು, ಯಾಕಂದ್ರೆ ಇದು ಗಂಡನ ಧನಹಾನಿಗೆ ಕಾರಣವಾಗುತ್ತೆ. ಮೂರನೆಯದ್ದು, ಬೆಳಗ್ಗೆ ಎದ್ದ ತಕ್ಷಣ ಶುಚಿಯಾಗದೆ ಸಿಂಧೂರನ ಹಚ್ಚಿಕೊಳ್ಬಾರ್ದು. ಪ್ರತಿನಿತ್ಯ ಸ್ನಾನ ಮಾಡಿದ ಮೇಲೆ ದೇವರಿಗೆ ನಮಸ್ಕರಿಸಿ ತಾಳಿಯನ್ನ ಪೂಜೆ ಮಾಡಿಕೊಂಡು ಹಣೆಗೆ ಕುಂಕುಮವನ್ನ ಇಡಬೇಕು. ಪೂಜೆ ಮಾಡಿದ ನಂತರವಷ್ಟೇ ಅರಿಶಿನ ಕುಂಕುಮ ಹಚ್ಚಿಕೊಳ್ಬೇಕು. ಸಿಂಧೂರ ಹಚ್ಚಿಕೊಳ್ಳುವಾಗ ಪತಿಯ ಆಯಸ್ಸು ಹಾಗೂ ಭಾಗ್ಯವೃದ್ಧಿಯಾಗಲಿ ಅಂತ ಮಾತೆ ಪಾರ್ವತಿಯನ್ನ ಬೇಡಿಕೊಂಡು ಕುಂಕುಮ ಹಚ್ಚಿಕೊಂಡರೆ ಪತಿಗೆ ಒಳಿತಾಗುತ್ತೆ. ಯಾಕಂದ್ರೆ ದೀರ್ಘ ಸುಮಂಗಲಿಯಾಗುವಂತೆ ವರ ನೀಡುವುದು ಮಾತೆ ಪಾರ್ವತಿ ಮಾತ್ರ. ಇನ್ನು ನಾಲ್ಕನೆಯದ್ದು, ಮನೆಯಲ್ಲಿ ಯಾವುದೇ ರೀತಿಯ ಸೂತಕ ಇದ್ರೆ ಅಥವಾ ನಿಮ್ಮ ತಿಂಗಳ ಮುಟ್ಟಿನ ಸಮಯದಲ್ಲಿ ಸಿಂಧೂರವನ್ನ ಮುಟ್ಟಲೇಬಾರದು. ಒಂದು ವೇಳೆ ಆ ಸಮಯದಲ್ಲಿ ಕುಂಕುಮ ಬಳಸಿದರೆ ಅದು ಸಿಂಧೂರಕ್ಕೆ ಮಾಡುವ ಅವಮಾನವಾಗುತ್ತೆ. ಇದು ಕುಂಕುಮ ಅಥವಾ ಸಿಂಧೂರವನ್ನು ಹಚ್ಚಿಕೊಳ್ಳುವಾಗ ವಿವಾಹಿತ ಮಹಿಳೆಯರ ಕೈಯಿಂದ ಇದ್ದಕ್ಕಿದ್ದಂತೆ ಕುಂಕುಮದ ಪೆಟ್ಟಿಗೆ ಬೀಳೋದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಪತಿಗೆ ಕೆಲವು ರೀತಿಯ ನಷ್ಟ ಸಂಭವಿಸಲಿದೆ ಅಂತ ಇದು ಸೂಚಿಸುತ್ತೆ. ಸಿಂಧೂರವನ್ನ ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಕುಂಕುಮ ಕೈಯಿಂದ ಆಗಾಗ ಬೀಳುತ್ತಿದ್ದರೆ ಅದು ಶುಭದ ಸಂಕೇತವಲ್ಲ. ಈ ರೀತಿ ಆಗ್ತಾ ಇದ್ರೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ನೀವು ದೇವರನ್ನ ಪ್ರಾರ್ಥಿಸಬೇಕು. ಪ್ರತಿ ಸೋಮವಾರ ಶಿವನ ಪೂಜಿಸಿ ಉಪವಾಸ ಕೈಗೊಳ್ಳಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ನಕಾರಾತ್ಮಕ ಪರಿಣಾಮಗಳು ಕಡಿಮೆ ಆಗುತ್ತೆ. ಇನ್ನು ಆರನೆಯದ್ದು, ಬೇರೆಯವರ ಎದುರಿಗೆ ಕುಂಕುಮ ಹಚ್ಚಿಕೊಳ್ಳುವುದು ಶುಭವಲ್ಲ. ಹೀಗೆ ಮಾಡೋದ್ರಿಂದ ನಿಮ್ಮ ಸಂಬಂಧದ ಮೇಲೆ ಬೇರೆಯವರ ದೃಷ್ಟಿ ಬೀಳುವ ಸಾಧ್ಯತೆ ಇರುತ್ತೆ. ಪತಿ ಪತ್ನಿಯ ನಡುವೆ ಸಾಮರಸ್ಯ ಕಡಿಮೆ ಆಗಬಹುದು. ಪುಡಿ ಕುಂಕುಮವನ್ನ ಹಚ್ಚಿಕೊಳ್ಳುವುದು ಬಹಳ ಒಳ್ಳೆಯದು. ಲಿಕ್ವಿಡ್ ಕುಂಕುಮ ಹಚ್ಚಿಕೊಳ್ಳುವುದು ಶ್ರೇಯಸ್ಸಲ್ಲ. ಕೆಲವು ಮಹಿಳೆಯರು ಕುಂಕುಮ ಹಚ್ಚಿಕೊಳ್ಳುವಾಗ ಕುಂಕುಮದ ಪುಡಿ ಮೂಗಿನ ಮೇಲೆ ಬಿದ್ದರೆ ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ. ಇದು ಪತಿ ನಿಮ್ಮನ್ನ ಬಹಳ ಪ್ರೀತಿಸುತ್ತಾರೆ ಎಂಬ ಅರ್ಥವನ್ನ ನೀಡುತ್ತೆ. ಇನ್ನು ಎಂಟನೆಯದ್ದು, ಅಕಸ್ಮಾತ್ ಕೈಜಾರಿ ಕುಂಕುಮ ಕೆಳಗೆ ಬಿದ್ದರೆ ಮೊದಲು ಮಾತೆ ಪಾರ್ವತಿಯನ್ನ ಕ್ಷಮೆ ಕೇಳಿ ನಂತರ ಅದನ್ನ ಯಾವುದಾದ್ರೂ ಮರದ ಬುಡಕ್ಕೆ ಭಕ್ತಿಯಿಂದ ಹಾಕಿ ಬನ್ನಿ. ಅದನ್ನ ಬಿಟ್ಟು ಸಿಂಕಿನಲ್ಲಿ ಅಥವಾ ಕಸದ ಬುಟ್ಟಿಗೆ ಹಾಕಬಾರದು. ಇದರಿಂದ ಮಾತೆ ಪಾರ್ವತಿಗೆ ಅವಮಾನ ಆದಂತೆ. ಇನ್ನು ಒಂಬತ್ತನೆಯದ್ದು, ಎಷ್ಟೋ ಜನ ಮದುವೆಯಾದ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳುವಾಗ ಯಾವುದಾದರೂ ಆತುರದ ಕಾರಣದಿಂದ ಅಥವಾ ಸರಿಯಾಗಿ ಗಮನಿಸದೆ ಹಣೆಗೆ ಕುಂಕುಮವನ್ನ ಹಚ್ಚಿಕೊಳ್ಳಬೇಕಾದ್ರೆ ಮಧ್ಯಭಾಗವನ್ನ ಬಿಟ್ಟು ಆ ಕಡೆ ಈ ಕಡೆ ಎನ್ನುವಂತೆ ಕುಂಕುಮವನ್ನ ಹಚ್ಚಿಕೊಳ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಇಟ್ಟುಕೊಳ್ಳಬಾರದು. ಹೀಗೆ ಕುಂಕುಮ ಇಟ್ಟುಕೊಳ್ಳುವುದರಿಂದ ಸತಿಪತಿಯರ ನಡುವೆ ಅಂತರ ಹೆಚ್ಚಾಗುತ್ತೆ, ಕಲಹಗಳಿಗೆ ಕಾರಣವಾಗುತ್ತೆ, ಗಂಡನ ಜೊತೆ ಸಂಬಂಧ ಹಾಳಾಗುತ್ತೆ. ಹಾಗಾಗಿ ಕುಂಕುಮ ಇಡಬೇಕಾದ್ರೆ ಹಣೆಯ ಮಧ್ಯಭಾಗದಲ್ಲಿ ಉದ್ದವಾಗಿ ಇಡುವುದು ಒಳ್ಳೆಯದು. ಹಣೆಯಲ್ಲಿ ಅಥವಾ ಬೈತಲೆಯಲ್ಲಿ ಹಚ್ಚಿದ ಕುಂಕುಮವನ್ನ ಯಾರಿಗೂ ಕಾಣದಂತೆ ಕೂದಲಿನಿಂದ ಮರೆ ಮಾಡಿಕೊಂಡ್ರೆ ಅಂತಹ ಸ್ತ್ರೀಯ ಪತಿಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗೌರವಗಳು ಸಿಗುವುದಿಲ್ಲ, ಅವಮಾನ ಹೆಚ್ಚುತ್ತೆ, ಯಶಸ್ಸು ಸಿಗೋದಿಲ್ಲ. ಹಾಗಾಗಿ ಕುಂಕುಮವನ್ನ ಉದ್ದವಾಗಿ ಹಚ್ಚಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಹತ್ತನೆಯದ್ದು, ಮದುವೆಯ ಸಮಯದಲ್ಲಿ ಪತಿ ಹಚ್ಚಿದ ಸಿಂಧೂರದ ಭರಣಿಯನ್ನ ನಿಮ್ಮ ಬಳಿ ಇಟ್ಟುಕೊಂಡು ಪ್ರತಿ ಬಾರಿ ಅದರಿಂದ ಸ್ವಲ್ಪ ಸ್ವಲ್ಪ ಕುಂಕುಮವನ್ನ ಹಚ್ಚಿಕೊಂಡ್ರೆ ಮದುವೆಯ ಸಮಯದಲ್ಲಿ ಸಿಕ್ಕ ಆಶೀರ್ವಾದಗಳು ಆ ಸಿಂಧೂರ ಹಚ್ಚಿಕೊಂಡ ಪ್ರತಿ ಬಾರಿಯೂ ನಿಮ್ಮನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು 11ನೆಯದ್ದು, ಕುಂಕುಮದ ಡಬ್ಬಿಯಲ್ಲಿ ₹1 ನಾಣ್ಯ ಹಾಕಿದರೆ ಸಾಕ್ಷಾತ್ ಲಕ್ಷ್ಮಿ ಹಾಗೂ ಪಾರ್ವತಿ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ಹೆಚ್ಚಾಗಿರುವುದಿಲ್ಲ. ಹೆಣ್ಣು ಮಕ್ಕಳು ಪ್ರತಿದಿನ ಹಣೆಗೆ ಕುಂಕುಮ ಹಚ್ಚಿಕೊಳ್ಳುವುದರಿಂದ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಇರುವುದಿಲ್ಲ. ನಿಮ್ಮ ದಾಂಪತ್ಯ ಜೀವನದಲ್ಲಿ ವಿರಸವು ಹೆಚ್ಚಾಗಿರುವುದಿಲ್ಲ. ಪ್ರೀತಿ, ಪ್ರೇಮ, ನಂಬಿಕೆಯಿಂದ ನಿಮ್ಮ ಜೀವನ ಚೆನ್ನಾಗಿ ನಡೆಯುತ್ತೆ. ಇನ್ನು 12ನೆಯದ್ದು, ಕೆಲವೊಮ್ಮೆ ಬ್ಯೂಟಿ ಪಾರ್ಲರ್ಗೆ ಅಂತ ಹೋದಾಗ ಮೇಕಪ್ ಆದ ನಂತರ ಮೇಕಪ್ ಮಾಡಿದವರೇ ಕುಂಕುಮ ಹಚ್ಚಿಕೊಡ್ತಾರೆ. ಆದ್ರೆ ಇದು ಬಹಳ ಅಶುಭ ಅಂತ ಪರಿಗಣಿಸಲಾಗಿದೆ. ನೀವೇ ನಿಮ್ಮ ಕೈಯಾರೆ ಕುಂಕುಮ ಹಚ್ಚಿಕೊಳ್ಳಬೇಕು ಅಥವಾ ನಿಮ್ಮ ಪತಿಯ ಕೈಯಿಂದ ಹಚ್ಚಿಸಿಕೊಂಡರೆ ಬಹಳ ಶುಭಕರ. 13ನೆಯದ್ದು, ಸುಗಂಧ ದ್ರವ್ಯ ಪುಷ್ಪಗಳು
ಪುಣ್ಯಕ್ಷೇತ್ರಗಳು, ವಿಭೂತಿ, ಕುಂಕುಮ, ಅರಿಶಿನ ಹೀಗೆ ಈ ರೀತಿಯಾದ ಮಂಗಳಕರ ವಸ್ತುಗಳು ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಅದು ಶುಭ ಸೂಚಕ ಅಂತ ಕರಿಬಹುದು. ಸಿಂಧೂರ ಧರಿಸಿದ ಮಹಿಳೆ ಕನಸಿನಲ್ಲಿ ಕಾಣಿಸಿದ್ರೆ ಬಹಳನೇ ಶುಭವಾಗುತ್ತೆ. ಜೀವನದಲ್ಲಿ ಖುಷಿ ನಿಮ್ಮದಾಗುತ್ತೆ. ನಿಮ್ಮ ಬಳಿ ಬರೋಕೆ ಕಷ್ಟಗಳಿಗೆ ಹೆದರಿ ದೂರ ಓಡ್ತವೆ. ಇನ್ನು ಅವಿವಾಹಿತ ಕನ್ಯೆಗೆ ಕನಸಿನಲ್ಲಿ ಕುಂಕುಮ ಕಾಣಿಸಿದರೆ ಅವರ ವಿವಾಹ ಶೀಘ್ರದಲ್ಲೇ ನಡೆಯಲಿದೆ. ಹಾಗೆ ತಾವು ಬಯಸಿದಂತ ಪತಿಯೇ ಅವರಿಗೆ ಸಿಗ್ತಾರೆ ಎಂಬ ಸೂಚನೆ ಆಗಿದೆ. ಸಿಂಧೂರ ಅಥವಾ ಕುಂಕುಮವನ್ನ ವಾಸ್ತುಶಾಸ್ತ್ರದಲ್ಲಿ ಕೂಡ ಬಹಳ ಉತ್ತಮ ಅಂತ ಪರಿಗಣಿಸಲಾಗುತ್ತೆ. ಮನೆಯ ಮುಖ್ಯ ದ್ವಾರಕ್ಕೆ ಎಣ್ಣೆಯಲ್ಲಿ ಬೆರೆಸಿದ ಸಿಂಧೂರದಿಂದ ಸ್ವಸ್ತಿಕ್ ಚಿಹ್ನೆ ಬರೆಯುವುದರಿಂದ ಋಣಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಇದನ್ನು 40 ದಿನಗಳವರೆಗೆ ನಿರಂತರವಾಗಿ ಮಾಡೋದ್ರಿಂದ ಮನೆಯಲ್ಲಿ ವಾಸ್ತು ದೋಷಗಳು ನಿವಾರಣೆ ಆಗುತ್ತವೆ. ಇನ್ನು ಕಾಮಾಖ್ಯ ದೇವಿಯ ಕುಂಕುಮವಂತೂ ಬಹಳ ನಿಜಕಾರಿಯಾಗಿದೆ. ಕಾಮಾಖ್ಯ ವಿಶೇಷವೆಂದರೆ ಕಲ್ಲಿನಿಂದ ತಯಾರಿಸುವ ಇಲ್ಲಿನ ಕುಂಕುಮ ಕಾಮಾಖ್ಯ ಸಿಂಧೂರ್ ಎಂದೇ ಹೆಸರಾಗಿರುವ ಇದನ್ನು ಮಹಿಳೆಯರು ಬಹಳ ಭಕ್ತಿಭಾವದಿಂದ ತಣಿಸಿಕೊಳ್ತಾರೆ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನಿಮ್ಮದಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ? ವಿವಾಹಿತ ಮಹಿಳೆ ಕುಂಕುಮದಲ್ಲಿ ಈ ವಸ್ತುನ ಬಚ್ಚಿಟ್ರೆ ಗಂಡ ಕೋಟ್ಯಾಧಿಪತಿ ಆಗ್ತಾನೆ ಅನ್ನೋ ರಹಸ್ಯದ ಮಾಹಿತಿಯನ್ನ ತಿಳಿಸಿಕೊಟ್ಟಂತ ಈ ಕುತೂಹಲಕಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಮಸ್ತ ವೀಕ್ಷಕರಿಗೆ ಪರಮೇಶ್ವರ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.